ಸಿಹಿ SI ಎಸ್ ಕ್ಯಾಪಿಟಲ್ ಈ ಡೈಲಾಗ್ ಹೇಳಿದ ತಕ್ಷಣವೇ ಮುದ್ದು ಮುಖ ನೆನಪಾಗುತ್ತೆ ಅಲ್ವಾ. ಸೀತಾರಾಮ ಸೀರಿಯಲ್ನ ಸಿಹಿ ಪಾತ್ರಧಾರಿ ರೀತು ಸಿಂಗ್ ಈ ಪಾತ್ರದ ಮೂಲಕವೇ ಕರುನಾಡ ಜನರ ಮನಗೆದ್ದಿದ್ರು. ಈಕೆಯ ಆಕ್ಟಿಂಗ್ ನೋಡಿ ವೀಕ್ಷಕರು ಫಿದಾ ಆಗಿದ್ರು. ಈಕೆಗಾಗಿ ಸೀರಿಯಲ್ ನೋಡ್ತಿದ್ದವರೇ ಜಾಸ್ತಿ. ಆದ್ರೆ ಸೀತಾರಾಮ ಸೀರಿಯಲ್ ಮುಕ್ತಾಯವಾಗಿದೆ. ಸಿಹಿ ಪಾತ್ರವನ್ನ ಅದೆಷ್ಟೋ ಮಂದಿ ಮಿಸ್ ಮಾಡ್ಕೊಳ್ತಿದ್ದಾರೆ. ಆದ್ರೀಗ ರೀತು ಸಿಂಗ್ಗೆ ತನ್ನ ಫ್ಯೂಚರ್ ಕತೆ ಏನು, ಜೀವನಕ್ಕಾಗಿ ಮುಂದಿನ ದಾರಿ ಯಾವುದು ಅನ್ನೋ ಚಿಂತೆ ಕಾಡ್ತಿದೆ. ಅಷ್ಟಕ್ಕೂ ಆಗಿದ್ದೇನು, ಸೀತಾರಾಮ ಸೀರಿಯಲ್ ಮುಕ್ತಾಯ ಆಗ್ತಿದ್ದಂತೆ ರೀತು ಸಿಂಗ್ಗೆ ತೊಂದರೆ ಆಯ್ತಾ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರೀತು ಸಿಂಗ್ ಸಿಹಿ ಪಾತ್ರದ ಮೂಲಕವೇ ವೀಕ್ಷಕರ ಮನಸ್ಸಿಗೆ ಹತ್ತಿರವಾದವಳು. ಕೋಪ ಇರ್ಲಿ, ತಮಾಷೆ ಇರ್ಲಿ, ಜಗಳ ಇರ್ಲಿ, ನಗು ಇರ್ಲಿ, ನವರಸಗಳನ್ನ ಅರೆದು ಕುಡಿದವಳಂತೆ ಅಭಿನಯಿಸ್ತಾಳೆ. ಇದು ರೀತು ಸಿಂಗ್ ನಟನೆಯ ಸಾಮರ್ಥ್ಯ. ಸಿಹಿ ಪಾತ್ರವನ್ನ ನೋಡಿದವರೆಲ್ಲ ಈಕೆ ರಿಚ್ ಕಿಡ್ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆಮೇಲೆ ಗೊತ್ತಾಗಿದ್ದು ಪಾತ್ರ ಸಿಹಿಯಾಗಿದ್ರು ರಿಯಲ್ ಲೈಫ್ ನಲ್ಲಿ ಬರೀ ಕಹಿಯೇ ತುಂಬಿದೆ ಅಂತ. ಇದೀಗ ಇಡೀ ಮನೆ ಜವಾಬ್ದಾರಿ ರೀತು ಸಿಂಗ್ ಮೇಲೆ ಇದೆ. ಸಣ್ಣ ವಯಸ್ಸಲ್ಲಿ ಅತಿ ದೊಡ್ಡ ಜವಾಬ್ದಾರಿ ಈಕೆ ಮೇಲಿದೆ. ಹೌದು, ರೀತು ಸಿಂಗ್ ಮೂಲತಃ ನೇಪಾಳದವಳು. ರೀತು 6 ತಿಂಗಳ ಮಗುವಾಗಿದ್ದಾಗಲೇ ಆಕೆಯ ಅಪ್ಪ ತಾಯಿ ಮಕ್ಕಳನ್ನ ಮನೆಯಿಂದ ಆಚೆ ಹಾಕ್ತಾರೆ. ಬಳಿಕ ಆಕೆಯ ಅಮ್ಮ ಪುಟ್ಟ ಮಕ್ಕಳನ್ನ ಕರ್ಕೊಂಡು ನೇಪಾಳದಿಂದ ಮೈಸೂರಿಗೆ ಬರ್ತಾರೆ. ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸಾಕ್ತಾರೆ. ಮೈಸೂರಿನೆಲ್ಲ ಬೆಳೆದ ರೀತು ಕನ್ನಡವನ್ನ ಚೆನ್ನಾಗಿ ಕಲಿತಾಳೆ. ಅಲ್ಲೇ ಸ್ಕೂಲ್ಗೆ ಹೋಗ್ತಾಳೆ. ಬಳಿಕ ಆಕೆ ಜೀ ಕನ್ನಡದ ಜನಪ್ರಿಯ ಶೋ ಡ್ರಾಮಾ ಜೂನಿಯರ್ಸ್ಗೆ ಸೆಲೆಕ್ಟ್ ಆಗ್ತಾಳೆ. ಅಲ್ಲಿಂದ ಶುರುವಾದ ರೀತು ನಟನಾ ಜರ್ನಿ ಈಗ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ರೀತು ಆಗಿದ್ದ ಈಕೆ ಸಿಹಿ ಅಂತಾನೆ ಫೇಮಸ್ ಆಗಿದ್ದಾಳೆ. ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ನಟಿಸಿದ್ಲು ರೀತು. ಆದ್ರೀಗ ಜನಪ್ರಿಯ ಸೀತಾರಾಮ ಸೀರಿಯಲ್ ಮುಕ್ತಾಯ ಆಗಿದೆ. ಸೀರಿಯಲ್ ಶೂಟಿಂಗ್ ನ ಕೊನೆ ದಿನ ಇಡೀ ಸೀರಿಯಲ್ ಟೀಮ್ ನಲ್ಲಿರೋ ಬಹುತೇಕರು ಭಾವುಕರಾಗಿದ್ರು. ಆದ್ರೆ ರೀತು ಬಿಕ್ಕಿ ಬಿಕ್ಕಿ ಹತ್ತಿದ್ದಾಳೆ. ಯಾಕಂದ್ರೆ ಆಕೆಗೆ ಮುಂದೇನು ಅನ್ನೋ ಚಿಂತೆ ಕಾಡಿದೆ. ಸೀರಿಯಲ್ ಮುಗಿತಿದ್ದಂತೆ ಮುಂದಿನ ದಾರಿ ಏನು ಅನ್ನೋ ಚಿಂತೆ ಕಾಡಲು ಶುರುವಾಗಿದೆ. ಹೌದು, ರೀತು ಸೀರಿಯಲ್ ನಲ್ಲಿ ಆಕ್ಟ್ ಮಾಡಲು ಶುರು ಮಾಡಿದ್ಮೇಲೆ ಆಕೆಯ ಮನೆಯ ಆಧಾರ ಸ್ತಂಭ ಆಗಿದ್ದಾಳೆ. ಯಾಕಂದ್ರೆ ಮನೆ ಕೆಲಸ ಮಾಡ್ಕೊಂಡಿದ್ದ ತಾಯಿ ಕೂಡ ರೀತು ಜೊತೆಯು ಶೂಟಿಂಗ್ಗೆ ಬರ್ತಿದ್ರು. ರೀತು ನಟನೆಯಿಂದ ಪಡಿತಾ ಇದ್ದ ಸಂಭಾವನೆಯಿಂದಲೇ ಇಷ್ಟು ದಿನ ಮನೆ ನಡೆಸ್ತಾ ಇದ್ರು. ಇದರ ಜೊತೆ ರೀತು ಹಾಗೂ ಆಕೆ ಅಣ್ಣ ಎಜುಕೇಶನ್ ಕೂಡ ನಡೀತಾ ಇತ್ತು. ಸಣ್ಣ ವಯಸ್ಸಿನಲ್ಲೇ ರೀತು ಎಲ್ಲವನ್ನ ಮ್ಯಾನೇಜ್ ಮಾಡ್ತಿದ್ದಾಳೆ. ಈಕೆಯ ಪರಿಶ್ರಮಕ್ಕೆ ತಕ್ಕಂತೆ ಯಶಸ್ಸು ಕೂಡ ಸಿಕ್ಕಿದೆ. ಆದ್ರೆ ಇವೆರಡು ಈಗ ಮುಗಿದು ಹೋಗಿದೆ ಅನಿಸುತ್ತಿದೆ ಆಕೆಗೆ. ಇದೇ ಕಾರಣಕ್ಕೆ ಸೀತಾರಾಮ ಸೀರಿಯಲ್ ಮುಗಿದಾಗ ಎಲ್ಲರಕ್ಕಿಂತ ಹೆಚ್ಚಾಗಿ ದುಃಖ ಪಟ್ಟಿದ್ಲು. ಈ ಬಗ್ಗೆ ಅಶೋಕ್ ಪಾತ್ರಧಾರಿ ಅಶೋಕ್ ಶರ್ಮಾ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಸಿಹಿಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇರೋದ್ರಿಂದ ಆಕೆಗೆ ಮುಂದೆ ಅವಕಾಶಗಳು ಸಿಗ್ತವೆ. ಆದ್ರೆ ಸದ್ಯ ಸೀತಾರಾಮ ಸೀರಿಯಲ್ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಹತ್ತಿದ್ಲು. ಆಕೆಗೆ ತನ್ನ ಭವಿಷ್ಯದ ಚಿಂತೆ ಶುರುವಾಗ್ಬಿಟ್ಟಿದೆ. ನಿನಗೆ ಎಲ್ಲಾದ್ರೂ ಅವಕಾಶ ಸಿಗುತ್ತೆ, ನೀನು ಹುಟ್ಟಿರೋದೇ ನಟನೆಗೆ ಎಂದು ನಾನು ಆಕೆಗೆ ಸಮಾಧಾನ ಮಾಡಿದಾಗ, ನಾನು ಹುಟ್ಟಿರೋದೇ ಸೀತಾರಾಮ ನಟನೆಗೆ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ಲು. ಅವಳು ತುಂಬಾ ನೋವಿನಲ್ಲಿದ್ದಾಳೆ ಅಂತ ಹೇಳಿದ್ರು. ಅಂದ್ಹಾಗೆ ರೀತು ಮುಂದಿನ ನಟನಾ ಜೀವನ ಕಷ್ಟ ಇದೆ. ಬೇರೆ ನಟರಿಗಾದ್ರೆ ಸೀರಿಯಲ್ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ. ಆದ್ರೆ ರೀತು ಸಿಂಗ್ ತುಂಬಾ ಚಿಕ್ಕವಳು. ಚಿಕ್ಕ ಮಕ್ಕಳ ಪಾತ್ರವೇ ಪ್ರಧಾನ ಆಗಿರುವಂತಹ ಸೀರಿಯಲ್ಗಳಲ್ಲಿ ಆಕೆಗೆ ಅವಕಾಶ ಸಿಗ್ಬೇಕಷ್ಟೇ. ಇಲ್ದಿದ್ರೆ ಚಿಕ್ಕ ಪುಟ್ಟ ಪಾತ್ರಗಳು ಸಿಗ್ಬಹುದು. ಸಿನಿಮಾಗಳಲ್ಲಿಯೂ ಅವಕಾಶ ತೀರಾ ಕಡಿಮೆ. ಚಿಕ್ಕ ಮಕ್ಕಳ ಪಾತ್ರ ಇದ್ರೆ ಮಾತ್ರ ಚಾನ್ಸ್. ಹೀಗಾಗಿ ಒಂದು ಕಡೆ ಹಣ, ಇನ್ನೊಂದು ಕಡೆ ಹೆಸರು, ಈ ಎರಡು ಎಲ್ಲರಿಗೂ ಕ್ಷಣಿಕವೇ. ಆದ್ರೆ ಈ ವಿಷಯ ತುಂಬಾ ದೊಡ್ಡವರಾದ ಮೇಲೆ ಹಲವರಿಗೆ ಅರಿವಿಗೆ ಬರುತ್ತೆ. ಆದ್ರೆ ಪುಟಾಣಿ ರೀತು ಈಗಾಗಲೇ ಈ ಬಗ್ಗೆ ಅರಿತುಕೊಂಡಂತೆ ಕಾಣಿಸುತ್ತೆ. ರೀತು ತುಂಬಾ ಟ್ಯಾಲೆಂಟೆಡ್. ಆಕೆಯ ಪ್ರತಿಭೆಯಿಂದ ಈಗಾಗಲೇ ಕರುನಾಡಿನ ಮನಸ್ಸು ಗೆದ್ದಿದ್ದಾಳೆ. ರೀತು ತುಂಬಾ ಟ್ಯಾಲೆಂಟೆಡ್. ಈಗಾಗಲೇ ಆಕೆಯ ಪ್ರತಿಭೆಯಿಂದ ಕರುನಾಡಿನ ಜನರ ಮನಸ್ಸು ಗೆದ್ದಾಗಿದೆ. ಈಕೆಗೆ ಮುಂದಿನ ದಿನಗಳಲ್ಲಿ ಉತ್ತಮ ಚಾನ್ಸ್ ಸಿಗಲಿ, ಕಷ್ಟಗಳೆಲ್ಲ ಆದಷ್ಟು ಬೇಗ ದೂರ ಆಗಲಿ, ಚಿತ್ರರಂಗದಲ್ಲಿ ದೊಡ್ಡ ಯಶಸ್ಸು ಕಾಣಲಿ ಅನ್ನೋದೇ ಎಲ್ಲರ ಆಶಯ. ನಮಸ್ಕಾರ.